ನೊಂದವರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂದಿಗೂ ಇರುತ್ತೆ. GT ಮಾಲ್ನಲ್ಲಿ ರೈತನಿಗೆ ಆದ ಅವಮಾನ ಸಹಿಸದ ನಿಮ್ಮ ರಿಪಬ್ಲಿಕ್ ಆಡಳಿತ ಮಂಡಳಿಯನ್ನು ಜಾಡಿಸಿತ್ತು. ನಮ್ಮ ಒಂದು ಧ್ವನಿ ಮಾಲ್ ಪತರಗುಟ್ಟು ಹೋಗಿದೆ. ಅವಮಾನ ಆದ ಸ್ಥಳದಲ್ಲೇ ಸನ್ಮಾನವೂ ಕೂಡ ದೊರಕಿದೆ. ದಯವಿಟ್ಟು ಕನ್ನಡ ಸಂಘಟನೆಗಳು ಎಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸಬೇಕು. GT ಮಾಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಅನ್ನದಾತನ ಕ್ಷಮೆ ಕೇಳಿ, ಅವರಿಗೆ ಆಗಿರುವಂಥ ಅವಮಾನಕ್ಕೆ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಕೊಡಿ. ಇದು ನಮ್ಮ ಆಗ್ರಹ. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ಸಮಾಜಕ್ಕಾಗಲಿ ದೇಶಕ್ಕೆ ಅನ್ನ ಹಾಕುವ ರೈತನಿಗಾಗ್ಲಿ ಅವಮಾನ ಆದ್ರೆ ಸಹಿಸೋ ಮಾತೇ ಇಲ್ಲ. ನಾವು GT ಮಾಲ್ ಆಡಳಿತ ಮಂಡಳಿಯನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ವಿ. ಬೆಳಗಿನ ಬಿಗ್ ಮಾರ್ನಿಂಗ್ ಬುಲೆಟಿನ್ ನಲ್ಲಿ ಕ್ಲಾಸ್ ತೆಗೆದುಕೊಂಡ ಬಳಿಕ ಆಡಳಿತ ಮಂಡಳಿ ಅಲರ್ಟ್ ಆಯಿತು. ರೈತರಿಗೆ ಅವಮಾನ, ಮಾಲ್ ವಿರುದ್ಧ ಪ್ರತಿಭಟನೆ. ದಯವಿಟ್ಟು ಕನ್ನಡ ಸಂಘಟನೆಗಳು ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸಬೇಕು. ನಾವು ಯಾವಾಗ ಕನ್ನಡ ಪರ ಸಂಘಟನೆಗಳಿಗೆ ಪ್ರತಿಭಟನೆ ಮಾಡೋಕೆ ಕರೆ ಕೊಟ್ವೋ, ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಈ ರಾಜ್ಯದ ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನ ಸರ್. ಈ ಅವಮಾನವನ್ನು ನಾವು ಖಂಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ನಾನು ಕೇಳೋದು, ಇನ್ನು ಮುಂದೆ ಯಾರೇ ಬರಲಿ ಮಾಲ್ಗೆ, ಇದೊಂದೇ ಮಾಲ್ ಅಂತಲ್ಲ ಸರ್, ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕ ಬಂದ್ರೆ ಏನೋ ಅವಮಾನ, ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ. ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನು ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ. ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮ್ಗೆ ಅಂತಂದ್ರೆ ಹೇಗೆ ತಾನೇ ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ? ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನು ಅಳತೆ ತೂಕ ಮಾಡುವಂಥದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ಸೆಟ್. ಇದು ನಮ್ಮ ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಅಂಥವರ ಮೈಂಡ್ಸೆಟ್ಟು ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ. ಅಷ್ಟೇ ಅಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಪಂಚೆ ತೊಟ್ಟು ಮಾಲ್ಗೆ ಎಂಟ್ರಿ ಕೊಡ್ತು. ಮಾಲ್ನಲ್ಲಿ ಸುತ್ತಾಡಿ ನೊಂದವರ ಪರ ಧ್ವನಿ ಎತ್ತಿದ್ವಿ. ನಿಜವಾಗ್ಲೂ ಹೋಗ್ಬೋದೇನ್ರಿ? ಸೀರಿಯಸ್ಲಿ? ವಾ, ಸೂಪರ್, ಬನ್ರಿ ಹಂಗಾರೆ. ನೋಡಿ, ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ವಪ್ಪ GT ಮಾಲ್ ಒಳಗಡೆ. ಪಂಚೆ ತೊಟ್ಟು ಬಂದಿದ್ದೇವೆ. ಏನ್ರಿ ಹಂಗಾದ್ರೆ? ಯಾರು ಬರಂಗಿಲ್ವಾ ಹಾಗಾದ್ರೆ? ಏನ್ ನಿಮ್ದೆ ನೀವೇ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹಂಗಾರೆ ಚಡ್ಡಿ ಅರ್ಧಬರ್ಧ ಬಟ್ಟೆ ಹಾಕೊಂಡು ಬರ್ಬಾರ್ದೇನ್ರಿ ಒಳಗಡೆ? ಹುಡುಗ ಹುಡುಗಿರು ಬಂದು ಅರ್ಧಬರ್ಧ ಬಟ್ಟೆ ಹಾಕೊಂಡು ನಲ್ಲೆ ಹೊಡಿತಾರೆ, ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತೀರಾ? ಇದೇನ ನಮ್ ಕಲ್ಚರು? ಇದೇನ್ರಿ ನಮ್ ಕಲ್ಚರು? ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಮಾಲ್ ಒಳಗಡೆ ಸುತ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಮಾಲ್ ಒಳಗಡೆ ಬಂದಿದ್ದೀವಿ, ಮತ್ತೊಬ್ಬ ರೈತರನ್ನ ಕರ್ಕೊಂಡು ಬಂದಿದ್ದೀವಿ. ಯಾವಾಗ ಆಕ್ರೋಶ ವ್ಯಕ್ತವಾಯಿತೋ, GT ಮಾಲ್ ಮ್ಯಾನೇಜರ್ ಕ್ಷಮೆ ಕೇಳಿ ರೈತರಿಗೆ ಹಾರ ಹಾಕಿ ಸನ್ಮಾನಿಸಿದ್ದಾರೆ. ಸನ್ಮಾನ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಅದೇ ರೈತರಿಗೆ ಹೂವಿನ ಹಾರ ಹಾಕೊಂಡು ಇವತ್ತು ಇವರಿಗೆ ಯಾವುದೇ ರೈತರಿಗೂ ಕೂಡ ಇನ್ಮೇಲೆ ಅನ್ಯಾಯ ಆಗಬಾರ್ದು. ಆಗಿರೋ ಗಟ್ಟಲೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು 100% ಫಸ್ಟೇ ಸಮಯ ಕೇಳ್ತಾ ಇದ್ದೀನಿ. ಹಂಗೆ ಆಗಿರಬಾರ್ದು. ಬಟ್ ಈ ಮಾಲ್ ಓಪನ್ ಆಗಿ 8 ವರ್ಷ ಆಯಿತು ಸರ್. ಈ 8 ವರ್ಷದಿಂದ ಇದು ಫಸ್ಟ್ ಇನ್ಸಿಡೆಂಟ್ ಥರ ಆಯಿತು. ಮಾಲ್ ಪರವಾಗಿ ಸಮಯ ಕೇಳ್ತೀವಿ ಸರ್. ಹಿಂಗೆ ಆಗಬಾರ್ದು. ನಾವು ರೈತರಿಗೆ ಗೌರವಿಸ್ತೀವಿ, ಅವ್ರು ಸನ್ಮಾನ ಮಾಡ್ತೀವಿ. ಇದು ಎನ್ಸ್ಫೋರ್ತ್ ಈಗ ಆಗಲ್ಲ ಸರ್ ಈ ಥರ. ಯಾವಾಗಲೂ ನೊಂದವರ ಪರವಾಗಿರೋ ನಿಮ್ಮ ರಿಪಬ್ಲಿಕ್ ಕನ್ನಡ ನ್ಯಾಯ ಸಿಗೋವರೆಗೂ ಬಿಡೋ ಮಾತಿಲ್ಲ ಅನ್ನೋದಕ್ಕೆ ಈ ಸುದ್ದಿಯೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಂಗಾವಳಿ ನದಿ ಆರ್ಭಟಕ್ಕೆ ಬದುಕು ಸರ್ವನಾಶ. ಮಹಾಮಳೆಗೆ ಗಂಗಾವಳಿ ನದಿ ರೌದ್ರ ರೂಪ ತಾಳಿದೆ. ನದಿ ನೀರಿನ ಹೊಡೆತಕ್ಕೆ ಶಿರೂರು ಬಳಿಯ ಉಳುವರೆ ಗ್ರಾಮ ಸರ್ವನಾಶವಾಗಿದೆ. ಇಡೀ ಗ್ರಾಮವೇ ನದಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಗ್ರಾಮಸ್ಥರು ಗಾಯಗೊಂಡಿದ್ರೆ 2 ಬೈಕ್ಗಳು, 2 ಜಾನುವಾರು ನದಿ ಪಾಲಾಗಿವೆ. ಗಂಗಾವಳಿ ನದಿಯ ಪಕ್ಕದ ಇನ್ನೊಂದು ಊರು ಉಳುವರಿಯಲ್ಲೂ ಕೂಡ ಹಲವು ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು ನೋಡ್ತಾ ಇರ್ಬೋದು. ಅದೇ ಪ್ರದೇಶದಲ್ಲಿ ಇದ್ದೇವೆ. ಯಾವ ರೀತಿಯಾಗಿ
ಗುಡ್ಡ ಕುಸಿತದ ಎಫೆಕ್ಟು ಈಚೆ ಭಾಗದ ನಾಗರಿಕರನ್ನ ಅವರ ಬದುಕನ್ನು ಕೂಡ ಕಿತ್ತುಕೊಂಡಿದೆ ಎಂಬ ದೃಶ್ಯವನ್ನು ಈಗಾಗಲೇ ನೋಡ್ತಾ ಇರ್ಬೋದು. ಇಲ್ಲಿ ಹಲವು ಮನೆಗಳು ಕೂಡ ಇದ್ದಿರುವಂತೂ 5-6 ಮನೆಗಳು ಕೂಡ ಇಲ್ಲಿ ಧರಾಶಾಹಿಯಾಗಿದೆ. ಸಂಪೂರ್ಣವಾಗಿ ಗಂಗಾವಳಿ ನದಿಯ ಒಂದು ಪ್ರಲಾಪಕ್ಕೆ ಈ ರೀತಿ ಆಹುತಿಯಾಗಿರುವಂಥ ನೋಡ್ತಾ ಇರ್ಬೋದು. ಮನೆಯ ಸದಸ್ಯರು ಕೂಡ ತಮ್ಮ ಅಳಿದುಳಿದ ವಸ್ತುಗಳನ್ನು ಹುಡುಕುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಉಳುವರೆ ಗ್ರಾಮದಲ್ಲಿ ಮನೆಯ ಪಾಯ ಬಿಟ್ರೆ ಬೇರೇನೂ ಕಾಣಿಸ್ತಿಲ್ಲ. 6 ಮನೆಗಳು ಧ್ವಂಸವಾಗಿವೆ. ಮನೆಯ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಮನೆ ಕಳೆದುಕೊಂಡು ಮಾಲೀಕರು ದಿಕ್ಕು ತೋಚದೆ ನಿಂತಿದ್ದಾರೆ. ಸೂರು ಕಳೆದುಕೊಂಡ ಶ್ವಾನದ ಮೂಕರೋಧನೆ ಕರುಳು ಹಿಂಡುವಂತಿದೆ. ಸಣ್ಣ ಚಿಕ್ಕ ಇದ್ದವಾಗ ಇದು ಸಾಕು ಸರ್, ಅದು ಇನ್ನೂ ನೋಡಿ ಅದು ಒಂದು ತಪ್ಪಿಸ್ಕೊಂಡಿದೆ. ಇದೇ ಮನೆಯಲ್ಲಿದ್ದವಾಗ ಮೇಲ್ಗಡೆ ಹೋಗಿ ಓಡಿ ಆಗ ಇದು ರಭಸಕ್ಕೆ ತಪ್ಪಿಸಿಕೊಂಡಿದೆ. ನಾಯಿ ತಪ್ಪಿಸ್ಕೊಂಡಿದೆ. ಓಕೆ, ಈಗ ಹುಡುಕಾಡ್ತಾ ಇದೆ. ನನ್ನ ಇಲ್ಲ 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 ಊಟ ಹಾಕೋರು ಇಲ್ಲ ತನಗೆ, ಯಾರು ಇನ್ನು ಮುಂದಿನ ಗೋಳು ಅಂದ್ಕೊಂಡು ಅದು ಹುಡುಕಾಡ್ತಾ ಇದೆ ಸರ್. ಮರಣ ಮಳೆಗೆ ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ನಿಲ್ಲುತ್ತಲೇ ಇಲ್ಲ. ಅಂಕೋಲಾದ ಮಾದನಗೆರೆ ಬಳಿ 3 ಕಡೆ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ತಾಲೂಕಿನ ಬೆಟ್ಕುಳಿ, ಅಗಸೂರಿನ ಅರಣ್ಯ ಪ್ರದೇಶದಲ್ಲೂ ಗುಡ್ಡ ಧರೆಗಪ್ಪಳಿಸಿದೆ. ಕಂಡು ಕೇಳರಿಯದ ಮಳೆ ಕರಾವಳಿಯನ್ನ ಹಿಂಡಿ ಹಿಪ್ಪೆ ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣಭೀಕರ ಮಳೆಗೆ ಉತ್ತರ ಕನ್ನಡ ಅಕ್ಷರಶಃ ಕಂಪಿಸಿದೆ. ಹಲವೆಡೆ ಗುಡ್ಡ ಕುಸಿತ ಆಗಿದೆ. ಕೆಲವು ಕಡೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸೂರಿಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋದರೆ ಅಲ್ಲೂ ಕೂಡ ಅವ್ಯವಸ್ಥೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಿದ್ದಂತೆ ಇಂಪ್ಯಾಕ್ಟ್ ಆಗಿದೆ. ಬನ್ನಿ ನೋಡೋಣ. ಉತ್ತರ ಕನ್ನಡದ ಜನತೆಗೆ ನರಕ ದರ್ಶನ ಆಗಿದೆ. ವರ್ಣನ ಅಬ್ಬರದಿಂದ ನಲಗಿರುವ ಜನ ಕಂಗಾಲಾಗಿದ್ದಾರೆ. ಕುಸಿದದ್ದು ಬರೀ ಮಣ್ಣಲ್ಲ, ಬದುಕೆ ಸಮಾಧಿಯಾಗಿದೆ. ಉಳುವರೆ ಗ್ರಾಮಸ್ಥರ ಬದುಕು ಅಯೋಮಯವಾಗಿದೆ. ಸೂರಿಲ್ಲ, ಸರಿಯಾದ ಚಿಕಿತ್ಸೆಯೂ ಇಲ್ಲ. ಜಿಲ್ಲಾಧಿಕಾರಿ ಕಚೇರಿಗೆ ಕರೆ ಮಾಡಿದ ರಿಪಬ್ಲಿಕ್. ಜಿಲ್ಲಾಧಿಕಾರಿಗೆ ಕರೆ, ಆಸ್ಪತ್ರೆಗೆ ವೈದ್ಯರು ದೌಡು. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಭಾರೀ ಹಾನಿಯಾಗಿದೆ. ನದಿ ನೀರಿನ ಹೊಡೆತಕ್ಕೆ ಹಲವು ಮನೆಗಳು ಕೊಚ್ಚಿ ಹೋಗಿವೆ. 5 ದುರಂತದಲ್ಲಿ ಬದುಕುಳಿದವರ ಪಾಡು ಯಾರೂ ಕೇಳೋರಿಲ್ಲದಂತಾಗಿದೆ. ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋದ್ರೆ ವೈದ್ಯರು ಇಲ್ಲ, ಯಾವುದೇ ವ್ಯವಸ್ಥೆಯೂ ಇಲ್ಲ. ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಉಳುವರೆ ಗ್ರಾಮದ 14 ಮಂದಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ. ಆದರೆ ಸರಿಯಾದ ವ್ಯವಸ್ಥೆ ಇಲ್ಲ. ಊಟ, ಮೂಲ ಸೌಕರ್ಯವಂತೂ ಇಲ್ವೇ ಇಲ್ಲ. ಇವರನ್ನ ಕೇಳಿದೆ, ಯಾರು ಬಂದಿದ್ದಾರಾ, ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಯಾರಾದರೂ ಬಂದಿದ್ದಾರಾ, ಇವರಿಗೆ ನಾನು ನೇರವಾಗಿ ಅಲ್ಲಿಯವರಿಗೆ ಸಂಬಂಧಪಟ್ಟ ಎಲ್ಲರಿಗೂ ಕಾಲ್ ಮಾಡಿದರೆ ನಮಗೆ ಬರ್ಲಿಕ್ಕೆ ರಸ್ತೆ ದಾಟ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತು. ನಿಮ್ಗೆ ಆ ಕಡೆಯಿಂದ ಬರ್ಲಿಕ್ಕೆ ಆಗಲಿಲ್ಲ ಅಂದರೆ ಇದು ಕುಮಟಾ ಊರು ಇರೋದು ಪಾಕಿಸ್ತಾನದಲ್ಲ, ಖಾಲಿ ಕುಮಟಾ ಟು ಕಾರವಾರ 70 ಕಿಲೋಮೀಟ್ರು. ಅಲ್ಲಿಂದ ನೀವು ಇಲ್ಲಿ ಇಂಟಿಮೇಷನ್ ಕೊಟ್ಟರೆ ಇಲ್ಲಿ ತಾಲೂಕು ಆಡಳಿತ ಇವರಿಗೆ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ. ಏನಿಲ್ಲ, ಪೇಷಂಟ್ ಒಂದು 14 ಜನ, ಸಂಬಂಧಪಟ್ಟ ಸೂರು ಕಳ್ಕೊಂಡವ್ರು ಅವ್ರ ಜೊತೆಗಿದ್ದವರು ಒಂದು 25 ಜನ ಇದ್ದಾರೆ. ಒಂದು 35 ಜನಕ್ಕೆ ಇವರು ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ.